everyone fine. ಬಿಜೆಪಿ ಕಾಂಗ್ರೆಸ್ ನಡುವೆ ಜಾಹೀರಾತು ಫೈಟ್ ಶುರುವಾಗಿದೆ. ಇಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡದೆ ವಂಚಿಸಿದೆ ಅಂತ ಹೇಳಿ ಬಿಜೆಪಿ ಹೇಳಿದೆ. ಇವರು ಗ್ಯಾರಂಟಿಗಳನ್ನು ಜಾರಿನೇ ಮಾಡದೆ ವಂಚನೆ ಮಾಡಿದೆ ಅಂತ ಬಿಜೆಪಿ ಹೇಳಿದೆ. ಸುಳ್ಳು ಜಾಹೀರಾತು ಕೊಟ್ಟಿತ್ತು ಮಹಾರಾಷ್ಟ್ರ ಸರ್ಕಾರ. ಸುಳ್ಳು ಹೇಳಿದ್ದಂಥ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಸಮರ ಸಾರಿದ್ದಾರೆ. ಸುಳ್ಳು ಜಾಹೀರಾತು ವಿಚಾರವನ್ನು ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಪರಿಗಣಿಸಿದ್ದಾರೆ. ಈ ಹಿಂದೆ ಬಿಜೆಪಿ ವಿರುದ್ಧವಾಗಿ ಚೊಂಬು ಜಾಹೀರಾತನ್ನು ಕಾಂಗ್ರೆಸ್ ಕೊಟ್ಟಿತ್ತು. ಲೋಕಸಭಾ ಚುನಾವಣೆ ಸಮಯದಲ್ಲಿಯೇ ಪ್ರಧಾನಿ ವಿರುದ್ಧವಾಗಿ ಚೊಂಬು ಜಾಹೀರಾತನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿತ್ತು. ಅವತ್ತು ಕಾನೂನು ಹೋರಾಟಕ್ಕೂ ಕೂಡ ಬಿಜೆಪಿ ಮುಂದಾಗಿತ್ತು. ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಾಗಿತ್ತು. ಅದೇ ಹಾದಿಯಲ್ಲಿ ಕಾನೂನು ಹೋರಾಟಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಕಾನೂನು ಹೋರಾಟದ ಬಗ್ಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಕಂಪ್ಲೇಂಟ್ ಹಾಕಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅನುಮತಿ ಸಿಕ್ಕ ಬಳಿಕ ಸಚಿವರೊಬ್ಬರ ಕಡೆಯಿಂದ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಾ ಇದೆ.